ಈ ಕೋವಿಡ್ HMPV ಎರಡು ಎಲ್ಲ ಒಂದೇ ಥರ ಕಾಣಿಸ್ಕೊತಾ ಇದೆ. 5 ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಸಿವಿಯಾರಿಟಿ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಈಗ ನೀವು ಹೇಳಿದ ರೋಗ ಲಕ್ಷಣಗಳು ಮತ್ತು ಟ್ರೀಟ್ಮೆಂಟ್ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಾವು ಕೋವಿಡ್ ಬಂದಾಗಲೂ ಸೇಮ್ ಪ್ಯಾಟರ್ನ್ ಫಾಲೋ ಆದಂಗಿದೆ. ಬೈ ಎನಿ ಚಾನ್ಸ್ ಲಾಕ್ಡೌನ್ ಆಗ್ಬೋದು ಅಂತ ಏನಾದರೂ ಅನ್ಸುತ್ತಾ ನಿಮಗೆ? ಸಿವಿಯರ್ ಇನ್ಫೆಕ್ಷನ್ ಅದೇ ಚಿಕ್ಕ ಮಕ್ಕಳಲ್ಲಿ ಅಥವಾ ವಯಸ್ಸಾದವರಲ್ಲಿ ಮಾತ್ರ ಅದು ಲಂಗ್ಸ್ಗೆ ಹೋಗೋ ಚಾನ್ಸಸ್ ಇದೆ. ಜನ ಸತ್ತು ಹೋಗ್ಬಿಡ್ತಾರಪ್ಪ ಅಂತ ಕೋವಿಡ್ನಲ್ಲಿ ಆಗ್ತಾ ಇತ್ತು, ತುಂಬ ಜನ ಸಾಯ್ತಾ ಇದ್ರಲ್ಲ. ಈ HMPV ವೈರಸ್ ಇನ್ಫೆಕ್ಷನು ನಮ್ಮ ಭಾರತದಲ್ಲೂ ಇದೆ, ನಮ್ಮ ಬೆಂಗಳೂರಿನಲ್ಲೂ ಇದೆ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ, BGS MCH ಆರೋಗ್ಯವಾಣಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಡೈಲಿ ನಾವೆಲ್ಲ ನ್ಯೂಸ್ ನೋಡ್ತಾ ಇರ್ತೀವಲ್ಲ, ನ್ಯೂಸ್ ನೋಡ್ತೀವಿ ಅಥವಾ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ. ಈಗ ಇತ್ತೀಚೆಗೆ ನೋಡ್ತಾ ಇರೋ ಹಾಗೆ ಈ ನ್ಯೂಸ್ ಪೇಪರ್ನಲ್ಲಿ ಮತ್ತು ನಾವು ಓದೋ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ನಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ತುಂಬ ಸೌಂಡ್ ಮಾಡ್ತಾ ಇದೆ. ಏನು ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ ಹೆಲ್ತ್ ಬಗ್ಗೆ ಅಥವಾ ಒಂದು ಕಾಯಿಲೆ ಬಗ್ಗೆ ತುಂಬ ಸೌಂಡ್ ಆಗ್ತಾ ಇರೋದು ಏನು ಅಂದರೆ HMPV ವೈರಸ್ ಇನ್ಫೆಕ್ಷನ್. ಈ HMPV ವೈರಸ್ ಇನ್ಫೆಕ್ಷನು ನಮ್ಮ ಭಾರತದಲ್ಲೂ ಇದೆ, ನಮ್ಮ ಬೆಂಗಳೂರಿನಲ್ಲೂ ಇದೆ ಅನ್ನೋ ಥರ ತುಂಬ ಹೆಚ್ಚಾಗಿ ಮಾಹಿತಿ ಎಲ್ಲ ಕಡೆ ಹರಡೋದಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲದೆ ಈ HMPV ವೈರಸ್ ಇನ್ಫೆಕ್ಷನು ಚೈನಾದಲ್ಲಿದೆ, ಅಲ್ಲಿಂದ ನಮಗೆ ಬಂದಿದೆ ಅಂತನೂ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಇದೆ. ಈ HMPV ವೈರಸ್ ಇದು ನಿಜವಾಗ್ಲೂ ಅಷ್ಟು ಆಘಾತ ಕೊಡುವಂಥ ವಿಷಯನ ಅಥವಾ ಅಷ್ಟು ಅಪಾಯಕಾರಿಯಾದಂಥ ಇನ್ಫೆಕ್ಷನ್ನ ಅಥವಾ ಇದು ಬೇರೆ ಕಾಯಿಲೆಗಳ ಥರನೇ ಇದು ಒಂದು ಕಾಯಿಲೆಯಾಗಿ ಬಂದು ಹೋಗೋ ಅಂಥದ್ದ? ಏನಿರ್ಬೋದು ಇದು? ನಾವು ಹೆದರ್ಕೋಬೇಕಾ, ಹೆದರ್ಕೋಬಾರ್ದಾ, ಅಥವಾ ಹೇಗೆ ಇದನ್ನು ತಡೆಗಟ್ಟಬೇಕು ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಅಂತ ಇವತ್ತು ನಮ್ಮ ಎಕ್ಸ್ಪರ್ಟ್ ನಮಗೆ ತಿಳಿಸಿ ಹೇಳೋದಕ್ಕೆ ಅಂತ ಬಂದಿದ್ದಾರೆ. ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಸಾಂಕ್ರಾಮಿಕ ರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ರವರು ಇವತ್ತು ಈ ಇನ್ಫಾರ್ಮೇಷನ್ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಂದೀಪ್. ನಮಸ್ಕಾರ ಡಾಕ್ಟರ್. BGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳಿ ಡಾಕ್ಟರ್ ಸಂದೀಪ್, ಈ HMPV ವೈರಸ್ ಅಂತ ಇತ್ತೀಚೆಗೆ ತುಂಬ ಎಲ್ಲ ಕಡೆ ಹರಿದಾಡ್ತಾ ಇರೋ ಸುದ್ದಿ ಇದೆ. ಇದು ಏನು HMPV ವೈರಸ್ ಅಂದರೆ ಏನು ಇನ್ಫೆಕ್ಷನ್ ಇದು HMPV ವೈರಸ್ದು? HMPV ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್. ಈ ವೈರಸ್ 2001ರಲ್ಲಿ ಇಸ್ವಿಯಲ್ಲಿ ಡಿಟೆಕ್ಟ್ ಮಾಡಿರೋದು. ನೆದರ್ಲ್ಯಾಂಡ್ಸ್ ಕಂಟ್ರಿಯಲ್ಲಿ ಡಿಟೆಕ್ಟ್ ಮಾಡಿದ್ದಾರೆ. ಆದರೆ ನಮ್ಮ ತಿಳಿದಿರೋ ಮಾಹಿತಿ ಪ್ರಕಾರ ಈ ವೈರಸ್ 1952ರಿಂದನೂ ಇದೆ ಅಂತ ಗೊತ್ತಾಗಿದೆ. ಹೊಸದಾಗಿ ಏನು ಬಂದಿರೋ ವೈರಸ್ ಅಲ್ಲ ಇದು. ಇತ್ತೀಚೆಗೆ ಲ್ಯಾಬ್ಸ್, ಹಾಸ್ಪಿಟಲ್ಸ್ ಎಲ್ಲ ಕಡೆ ಇದನ್ನು ಡಿಟೆಕ್ಟ್ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೇನೋ ಜಾಸ್ತಿ ಅನ್ನಿಸ್ತಾ ಇರ್ಬೋದು ಹೊತ್ತು ಇದು ಹೊಸ ವೈರಸ್ಸು ಬೇರೆ ದೇಶದಿಂದ ಬಂದಿರೋ ತಕ್ಕಂಥ ವೈರಸ್ ಅಲ್ಲ. ಸೊ ಹಾಗಾದರೆ ಇದು ಹೊಸದಾಗಿ ಇವತ್ತು ಹುಟ್ಕೊಂಡಿದ್ದ ವೈರಸ್ ಅಂತೂ ಖಂಡಿತ ಅಲ್ಲ. ಮುಂಚೆ ಹಲವಾರು ವರ್ಷಗಳಿಂದ ಇದೆ, ಅದು ನಮ್ಮಲ್ಲೇ ಇತ್ತು. ಈಗ ಅದರ ಸಿಂಪ್ಟಮ್ಸ್ ಅಥವಾ ಅದರಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಲ್ಯಾಬ್ಸ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ಟೆಸ್ಟ್ ಮಾಡಿದಾಗ ಆ ವೈರಸ್ ಇನ್ಫೆಕ್ಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಈ HMPV ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಗೆ ಗೊತ್ತಾಗೋದು? ರೋಗ ಲಕ್ಷಣಗಳೇನೆಂದರೆ ಈ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂತೀವಿ. ಜ್ವರ ಬರುತ್ತೆ, ನೆಗಡಿ, ಓಕೆ, ಮೈ ಕೈ ನೋವು ಜಾಸ್ತಿ ಇರೋದು, ಓಕೆ, ಗಂಟ್ಲು ಕೆರೆತ, ಗಂಟ್ಲು ನೋವು, ಕೆಮ್ಮು ಇರ್ಬೋದು. ಇವೆಲ್ಲ ಅದರ ರೋಗ ಲಕ್ಷಣಗಳು. ಬಟ್ ಇವೆಲ್ಲನೂ ಬೇರೆ ಕಾಯಿಲೆಗಳಲ್ಲೂ ನೋಡ್ತೀವಿ. ಫ್ಲೂ ಬಂದಾಗಲೂ ಇದೇ ಇರುತ್ತೆ, ನಾರ್ಮಲ್ ಕೆಮ್ಮು ನೆಗಡಿ ಬಂದಾಗಲೂ ಹೀಗೆ ಇರುತ್ತೆ. ಸೊ ಈ HMPV ವೈರಸ್ ಇನ್ಫೆಕ್ಷನ್ನ ಬೇರೆ ವೈರಸ್ಸಿಂದ ಇನ್ಫೆಕ್ಷನ್ ಇದು ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗುತ್ತೆ ಕ್ಲಿನಿಕಲ್ಲಿ. ಸೊ ನಾವು ಅದನ್ನು ಟೆಸ್ಟ್ ಮಾಡಿನೇ ಕಂಡುಹಿಡಿಬೇಕಾಗತ್ತೆ. ಸೊ ಅವ್ರಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಇದು ಯಾರಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೋಬೋದು? ಇದಕ್ಕೇನಾದರೂ ಒಂದು ವಯಸ್ಸಿನ ಮಿತಿ ಅನ್ನೋದು ಇದೆಯಾ? ಯಾವ ಥರ ಹೀಗೆ ಇದು? ಮಕ್ಕಳಲ್ಲಿ 5 ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಸಿವಿಯಾರಿಟಿ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. 65 ವರ್ಷ ಆದಮೇಲೆ ಅವ್ರಿಗೆ ಜಾಸ್ತಿ ಇರುತ್ತೆ. ಈ ರೋಗ ತಡೆಗಟ್ಟೋ ಅಂಶ ಕಡಿಮೆ ಆಯಿತು ಅಂದರೆ ಅವರಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ.
ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಅಥವಾ ವಯಸ್ಸಾದವರಲ್ಲಿ ಅಥವಾ ತುಂಬ ಚಿಕ್ಕ ಮಕ್ಕಳಿನಲ್ಲಿ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗೆ ಈಗ ನೋಡಿದ ಹಾಗೆ ಬೆಂಗಳೂರಿನಲ್ಲಿ ಮತ್ತು ನಮ್ಮ ಭಾರತದ ಹಲವು ಕಡೆ ಈ ವೈರಸ್ ಇನ್ಫೆಕ್ಷನ್ ಎಲ್ಲಿ ಕಾಣಿಸ್ಕೊಂಡಿದೆ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ವಯೋಮಿತಿನಲ್ಲಿ ಇರಬೇಕು ಅನ್ಸತ್ತಲ್ಲ ಇನ್ಫೆಕ್ಷನ್ಸ್ ಎಲ್ಲ. ಇದು ಈಗ ಚೈನಾದಿಂದ ಬಂದಿದೆ ಅಂತೆಲ್ಲ ಹೇಳ್ತಾರಲ್ಲ, ಇವರಲ್ಲಿ ಏನಾದರೂ ಆ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಇವರೆಲ್ಲ ಚೈನಾಗೋ ಅಥವಾ ಹೊರದೇಶಕ್ಕೋ ಹೋಗಿ ಬಂದಿದ್ದಾರೆ ಅಂತ ಏನಾದರೂ? ಇಲ್ಲ, ಇವರು ಯಾರು ಹೊರದೇಶಕ್ಕೆ ಹೋಗಿಲ್ಲ. ಸೊ ಅಲ್ಲಿಂದ ಬಂದಿರೋ ವೈರಸ್ ಅಂತ ಹೇಳಕ್ ಬರಲ್ಲ. ಅವ್ರು ಇಲ್ಲೇ ವಾಸ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಲ್ಲೂ ಇದೆ ವೈರಸ್ ಇದೆ, HMPV ವೈರಸ್ಸೇ ಇದೆ. ಅಲ್ಲಿಂದ ಬಂದಿರೋದೇನು? ಸೊ ಈಗ ಅವ್ರ ಹಿಸ್ಟ್ರಿನಲ್ಲಿ ಎಲ್ಲೂ ಆ ಮಾಹಿತಿ ಸಿಕ್ಕೇ ಇಲ್ಲ ನಮ್ಗೆ. ಅವ್ರು ಆಚೆ ಹೋಗಿ ಬಂದ್ರು, ಅದರಿಂದ ಇನ್ಫೆಕ್ಷನ್ ಬಂತು ಅಂತಿಲ್ಲ. ಸೊ ಇದು ಒಂದು ಎತ್ತು ತೋರಿಸುತ್ತೆ ನಮ್ಮಲ್ಲಿ ಈ ವೈರಸ್ ಮುಂಚೆಯಿಂದ ಇದೆ, ಇದು ಹೊಸದಾಗಿ ಬಂದಿಲ್ಲ ಅಂತ. ಓಕೆ, ಸೊ ಈಗ ರೋಗ ಲಕ್ಷಣಗಳ ಬಗ್ಗೆ ತಿಳಿಸಿ ಹೇಳಿದ್ರಿ, ಮತ್ತೆ ಇದು ನಮ್ಮಲ್ಲೇ ಇರುವಂತ ವೈರಸ್ ಅಂತಾನು ಹೇಳಿದ್ರಿ. ಇದನ್ನ ಈಗ ರೋಗ ಲಕ್ಷಣಗಳು ನೋಡಿದ್ರೆ ಕೆಮ್ಮು, ನೆಗಡಿ, ಜ್ವರ ಹೆಚ್ಚು ಕಡಿಮೆ ಇದು ಎಲ್ಲಾರ್ಗೂ ತುಂಬಾ ಸಲ ಬಂದು ಹೋಗಿರತ್ತೆ. ಇದು ಬರೀ HMPV ವೈರಸ್ನಾ ಅಥವಾ ಬೇರೆನಾ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಏನಾದ್ರು ಟೆಸ್ಟ್ಗಳು ಇದೆಯಾ ಇದು HMPV ವೈರಸ್ ದೇ ಅಂತ ಹೇಳೋದಕ್ಕೆ? RT-PCR ಟೆಸ್ಟ್ ನಾವು COVID-19 ಮಾಡ್ತಿದ್ವಲ್ಲ, ಅದೇ ರೀತಿ ಈ ನೇಸೋಫ್ಯಾರಿಂಜಲ್ ಸ್ವ್ಯಾಬ್, ಬಾಯಲ್ಲಿ ಮೂಗಲ್ಲಿ ಸ್ವ್ಯಾಬ್ ತೆಗಿತಾ ಇದ್ರಲ್ಲ, ಅದೇ ಥರ ಆ ಸ್ಯಾಂಪಲ್ ತೆಗೆದು ಅದನ್ನು ಲ್ಯಾಬ್ ಕಳಿಸಿ RT-PCR ಟೆಸ್ಟ್ ಮಾಡಿದ್ರೆ ಇದು ವೈರಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಇದಲ್ಲದೆ ಇನ್ನೊಂದು ಟೆಸ್ಟು ಮಾಡ್ಬೋದು, ಆ್ಯಂಟಿಜೆನ್ ಟೆಸ್ಟು ಮಾಡೋ ಥರ ಕಿಟ್ಸ್ ಸಿಗ್ತಾ ಇದೆ. ಆ್ಯಂಡ್ ಆ್ಯಂಟಿಬಾಡೀಸ್ ಬ್ಲಡ್ಡಲ್ಲಿ ಟೆಸ್ಟ್ ಮಾಡೋದು, ಅದು COVID-19ಗೂ ಮಾಡ್ತಾ ಇದ್ವಿ. ಬಟ್ ಈ 3 ಟೆಸ್ಟಲ್ಲೂ RT-PCR ಇಸ್ ದ ಬೆಸ್ಟ್. ದಟ್ ಈಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಾರ್ HMPV. ಓಕೆ, ಅಂದರೆ ಕೋವಿಡಲ್ಲಿ ಟೆಸ್ಟ್ ಮಾಡಿದಾಗೆ ಇದರಲ್ಲೂ ಮೂಗಲ್ಲಿ ಬಾಯಲ್ಲಿ ಸ್ವ್ಯಾಬ್ ಎಲ್ಲ ತೆಗೆದು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ರಕ್ತ ಪರೀಕ್ಷೆ ಮಾಡಿದಾಗ್ಲೂ HMPV ಇನ್ಫೆಕ್ಷನ್ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಈಗ ಇಂಥ ಟ್ರೀಟ್ಮೆಂಟ್, ಇಂಥ ಇಂಜೆಕ್ಷನು, ಇಂಥ ಮಾತ್ರನೂ ತೊಗೊಂಡ್ರೆ ಈ ವೈರಸ್ ಇನ್ಫೆಕ್ಷನ್ ಬೇಗ ಗುಣವಾಗುತ್ತೆ ಅನ್ನೋ ಥರ ಏನಾದ್ರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆಯಾ? ಆ ಥರ ಮಾತ್ರೆಗಳು, ಇಂಜೆಕ್ಷನ್ ಯಾವುದೂ ಇಲ್ಲ ಈ ವೈರಸ್ HMPV ವೈರಸ್ಗೆ. ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀವಿ. ಅದೇ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡೋದು, ಮೂಗು ಕಟ್ಟಿದರೆ ನೇಸಲ್ ಡಿಕಂಜೆಸ್ಟೆಂಟ್ ಅಂತ ಕೊಡ್ತೀವಿ. ಇದು ಕೆಮ್ಮು ಅಥವಾ ಗಂಟ್ಲೆ ನೋವು ಕೆರ್ತಾ ಇದ್ದರೆ ಅದು ಲೊಸೆಂಜಸ್ ಅಂತ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅವರು ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಓಕೆ, ಹೈಡ್ರೇಷನ್ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅವರಲ್ಲಿ. ಅದು ಬಿಟ್ಟರೆ ಬೇರೆ ಏನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನೋದು ಏನಿಲ್ಲ. ಸೊ ಹಾಗಾದರೆ HMPV ವೈರಸ್ ಇನ್ಫೆಕ್ಷನ್ಗೆ ಇಂಥದ್ದೇ ಆದ ನಿರ್ದಿಷ್ಟ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ನಾರ್ಮಲಾಗಿ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಏನೇನು ಟ್ರೀಟ್ಮೆಂಟ್ ಅಂತ ಇರುತ್ತೋ ಅದೇ ಥರ ಟ್ರೀಟ್ಮೆಂಟ್ ಕೊಟ್ಕೊಂಡ್ರು ಹೋದರೆ ಈ ಇನ್ಫೆಕ್ಷನಿಂದ ಕ್ಯೂರ್ ಆಗಬಹುದು. ಹೌದು. ಓಕೆ, ಈಗ ನೀವು ಹೇಳಿದ ರೋಗ ಲಕ್ಷಣಗಳು ಮತ್ತು ಟ್ರೀಟ್ಮೆಂಟ್ ಇದನ್ನೆಲ್ಲ ನೋಡ್ತಾ ಹೋದ್ರೆ ನಾವು ಕೋವಿಡ್ ಬಂದಾಗಲೂ ಸೇಮ್ ಪ್ಯಾಟರ್ನ್ ಫಾಲೋ ಆದಂಗಿದೆ. ಅಂದರೆ ಕೋವಿಡ್ ಬಂದಾಗ್ಲೂ ಜ್ವರ, ಕೆಮ್ಮು, ನೆಗಡಿ ಹೀಗೆ ಕಾಣಿಸ್ಕೊತಾ ಇತ್ತು. ಈ HMPV ಬಂದ್ರೂ ಹಾಗೇ ಇದೆ, ಜ್ವರ, ಕೆಮ್ಮು, ನೆಗಡಿ ಹಾಗೆ ಕಾಣಿಸ್ಕೊತಾ ಇದೆ. ಟ್ರೀಟ್ಮೆಂಟನ್ನು ಅಷ್ಟೇ ಈ ಕೋವಿಡಲ್ಲಿ ಏನು ಕೊಡ್ತಾ ಇದ್ವೋ ಅದೇ ಟ್ರೀಟ್ಮೆಂಟ್ ಇದರಲ್ಲೂ ನೀವೀಗ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈ ಕೋವಿಡ್ಗೂ ಇದಕ್ಕೂ ವ್ಯತ್ಯಾಸ ಏನಾದರೂ ಮೇಜರ್ ಇಂಥ ವ್ಯತ್ಯಾಸ ಇರುತ್ತೆ ಎರಡಕ್ಕೂ ಅಂತ ಏನಾದರೂ ಇದೆಯಾ? HMPV ವೈರಸ್ ಅದು COVID-19ಗೆ ರಿಲೇಟೆಡ್ ಅಲ್ಲ ವೈರಸ್. COVID-19 ಮೋಸ್ಟ್ಲಿ ನಮಗೆ ಲಂಗ್ಸ್ ಅಂದರೆ ಶ್ವಾಸಕೋಶ ಇನ್ಫೆಕ್ಟ್ ಮಾಡ್ತಿತ್ತು. ಬಟ್ ಈ HMPV ಲಂಗ್ಸ್ವರೆಗೂ ಹೋಗಲ್ಲ. ಅದು ಮೇಲ್ಗಡೆ ಗಂಟ್ಲು, ಮೂಗು ಅಲ್ಲೇ ಇರುತ್ತೆ, ಅದೇ ಇನ್ಫೆಕ್ಷನ್ಸ್ ಅಲ್ಲೇ ಇರುತ್ತೆ. ವೆರಿ ರೇರ್ಲಿ ಸಿವಿಯರ್ ಇನ್ಫೆಕ್ಷನ್, ಅದೇ ಚಿಕ್ಕ ಮಕ್ಕಳಲ್ಲಿ ಅಥವಾ ವಯಸ್ಸಾದವರಲ್ಲಿ ಮಾತ್ರ ಅದು ಲಂಗ್ಸ್ಗೆ ಹೋಗೋ ಚಾನ್ಸಸ್ ಇದೆ. ಸೊ ಹಾಗಾದ್ರೆ HMPV ವೈರಸ್ ಕೋವಿಡ್ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ಪರವಾಗಿಲ್ಲ ಅಂತ ಆರೋಗ್ಯಕ್ಕೆ ತೊಂದರೆ ಆಗತ್ತೆ ಅಥವಾ ಜನ ಸತ್ತು ಹೋಗ್ಬಿಡ್ತಾರಪ್ಪ ಅಂತ ಕೋವಿಡ್ ನಲ್ಲಿ ಆಗ್ತಾ ಇತ್ತು, ತುಂಬಾ ಜನ ಸಾಯ್ತಾ ಇದ್ರಲ್ಲ, ಆ ತರ ಏನು ಇಲ್ಲ. ಆ ತರ ನೋಡಿಲ್ಲ ನಾವು ಇದುವರೆಗೂ ಆ ತರ ಯಾವ್ದು ಕಾಣಿಸ್ಕೊಂಡಿಲ್ಲ. ಯಾರಾದ್ರೂ ಡೆತ್ ಏನಾದ್ರು ಆಗಿದೆಯಾ ಅಂದ್ರೆ ಯಾರಾದ್ರೂ ಸತ್ತಿದಾರ ಈ HMPV ವೈರಸ್ ಇಂದ ಇದುವರೆಗೂ ಇರೋ ಮಾಹಿತಿ ಪ್ರಕಾರ? ಚಾನ್ಸಸ್ ಆಫ್ ಡೆತ್ ಇಸ್ ವೆರಿ ಲೆಸ್, 2% ಇಂದ 10% ವರೆಗೂ. ಅದು ವೆಸ್ಟರ್ನ್ ಪಾಪ್ಯುಲೇಷನ್ ಅಂದರೆ ಅಮೆರಿಕ, ಯುರೋಪಲ್ಲಿ ಕಂಡಿಡ್ತಕ್ಕಂಥ ನಂಬರ್ಸ್. ಅದು ನಮ್ಮಲ್ಲಿ ಆ ಥರ ಡೆಫಿನೆಟ್ ಆಗಿ ಇಷ್ಟು ಪರ್ಸೆಂಟೇಜ್ ಡೆತ್ ಆಗಿದೆ ಅಂತ ಎಲ್ಲೂ ಮಾಹಿತಿ ಇಲ್ಲ. ಈಗಿರೋ ದಾಖಲೆ ಪ್ರಕಾರ ಸದ್ಯಕ್ಕೆಲ್ಲೂ HMPV ಇನ್ಫೆಕ್ಷನ್ ಇಂದ ಸಾವಾಗಿದೆ ಅನ್ನೋದೇನು ಇಲ್ಲ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ. ಓಕೆ, ಈ ಕೋವಿಡ್, HMPV ಎಲ್ಲ ಒಂದೇ ಥರ ಕಾಣಿಸ್ಕೊತಾ ಇದೆ. ಈಗ ಡೆತ್ ರೇಟ್ ಇಲ್ಲ ಅಂತ ಹೇಳಿದ್ರೆ
ಆದರೆ ಇನ್ಫೆಕ್ಷನ್ ಹರಡೋ ಚಾನ್ಸಸ್ ಅಂತೂ ಇರುತ್ತೆ. ಸೊ ಬೈ ಎನಿ ಚಾನ್ಸ್ ಲಾಕ್ಡೌನ್ ಆಗ್ಬಹುದು ಅಂತ ಏನಾದರೂ ಅನ್ಸುತ್ತಾ ನಿಮಗೆ? ಲಾಕ್ಡೌನ್ ಆಗೋ ಚಾನ್ಸಸ್ ಕಡಿಮೆನೆ. ಇದು ಹೊಸ ವೈರಸ್ ಏನಿಲ್ಲ, ಇದು ಮುಂಚೆಯಿಂದನೂ ಇದೆ, ನಮ್ಮಲ್ಲೇ ಇದೆ. ವಿಂಟರ್ ಸೀಸನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹೊಸ ವೈರಸ್ ಅಂದರೆ ಲಾಕ್ಡೌನ್ ಚಾನ್ಸಸ್ ಆರ್ ಹೈ, ಜಾಸ್ತಿ ಇರುತ್ತೆ. ಬಟ್ ಇದು ಆಲ್ರೆಡಿ ನಮಗೆ ಗೊತ್ತಿರೋ ವೈರಸ್ ಮುಂಚೆಯಿಂದನೂ ಇರೋದ್ರಿಂದ ಲಾಕ್ಡೌನ್ ಆಗೋ ಚಾನ್ಸಸ್ ಅಂತೂ ಕಡಿಮೆ. ಇಡೀ ವರ್ಷ ನಮ್ಮ ಜೊತೆನೇ ವೈರಸ್ ಇರುತ್ತೆ. ವಿಂಟರ್ ಸೀಸನ್ ಇದ್ದಾಗ ಎಲ್ಲೋ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ವೈರಸ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ಯಾವಾಗಲೂ ನಮ್ಮಲ್ಲೇ ಇರುತ್ತೆ. ಯಾವಾಗಲೂ ಒಂದ್ಸಲ ವಿಂಟರಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಅದು ಜಾಸ್ತಿ ಆಗದೆ ಇರೋ ಥರ ಅಥವಾ ನಮಗೆ ಇನ್ಫೆಕ್ಷನ್ ಆಗದೆ ಇರೋ ಥರ ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮ ಪಾಲಿಸಬಹುದಾ? ಮಾಡ್ಬೋದು. ಮಾಸ್ಕ್ ಹಾಕ್ಕೊಂಡು ಇರಬೇಕು ಆಚೆ ಹೋದಾಗ. ಅವಾಗವಾಗ ಕೈ ತೊಳಿಬೇಕು. ಕೈ ತೊಳಿಯೋಕ್ಕೆ ಆಗಲಿಲ್ಲ ಅಂದರೆ ಅದು ಸ್ಯಾನಿಟೈಸರ್, ಹ್ಯಾಂಡ್ ರಬ್ಸ್ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಪ್ರಾಕ್ಟೀಸ್ ಮಾಡಬೇಕು. ಅದು ಕೋವಿಡ್-19 ಮಾಡ್ತಾ ಇದ್ವಿ, ಅದೇ ಥರ ಈ ಇನ್ಫೆಕ್ಷನ್ಗೂ ಮಾಡಬೇಕಾಗತ್ತೆ. ನೀವು ಈ ಕೋವಿಡ್ನಲ್ಲಿ ಮಾಡ್ತಾ ಇದ್ದ ಹಾಗೇನೆ ಇಲ್ಲೂ ಫಾಲೋ ಮಾಡಬೇಕು ಅಂದಾಗ ಒಂದು ಕೋವಿಡ್ ಟೈಮಲ್ಲಿ ಕೇಳಿದೊಂದು ಫನ್ನಿ ಕ್ವೆಶನ್ ಅಂತ ಹೇಳ್ಬೋದಾ ಅಥವಾ ಸಿಲ್ಲಿ ಪ್ರಾಕ್ಟೀಸ್ ಗೊತ್ತಿಲ್ಲ, ಒಂದು ನೆನಪಾಗುತ್ತೆ. ಅವಾಗ ಏನು ಹೇಳ್ತಾ ಇದ್ರು ಅಂದರೆ, ಯಾರು ಡ್ರಿಂಕ್ಸ್ ಮಾಡ್ತಾರೆ, ಆಲ್ಕೋಹಾಲ್ ತಗೋತಾರೆ, ಅವ್ರಿಗೆ ಕೋವಿಡ್ ಬರೋದಿಲ್ಲ. ಅದಕ್ಕೇನಾದ್ರೂ ಎವಿಡೆನ್ಸ್ ಇದೆಯಾ ಅಥವಾ ಇದು ಹೀಗೆದ? ಇಲ್ಲ, ಇದು ಈ ಥರ ಯಾವುದು ಎವಿಡೆನ್ಸ್ ಯಾವುದೂ ಇಲ್ಲ. ಆಲ್ಕೋಹಾಲ್ ಒಳಗೆ ತಗೊಂಡ್ರೆ ಅದೇನು ಲಿವರ್ಗೆ ಅಫೆಕ್ಟ್ ಮಾಡತ್ತೆ ಹೊತ್ತು ಈ ವೈರಸ್ ಅನ್ನೆಲ್ಲ ಯಾವುದು ಕಿಲ್ ಮಾಡಲ್ಲ, ಅದಕ್ಕೇನು ಅಫೆಕ್ಟ್ ಏನಾಗಲ್ಲ. ಅದರಿಂದ HMPV ಇನ್ಫೆಕ್ಷನ್ ಬರಲ್ಲ ಅಂತ ಹೇಳೋದು ತಪ್ಪು. ಅದು ಆಲ್ಕೋಹಾಲ್ ನಾವು ಸ್ಯಾನಿಟೈಸರಲ್ಲಿ ಯೂಸ್ ಮಾಡ್ತೀವಿ, ಬಟ್ ಅದರದ್ದು ಕಾನ್ಸಂಟ್ರೇಷನ್ ಬೇರೆ ಇರುತ್ತೆ ಸ್ಯಾನಿಟೈಸರಲ್ಲಿ. ಆ ಕಾನ್ಸಂಟ್ರೇಷನಲ್ಲಿ ಮಾತ್ರ ಅದು ವೈರಸ್ನ ಸಾಯಿಸುತ್ತೆ. ನಾವು ಕುಡಿಯೋ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಬೇರೆ ಇರುತ್ತೆ ಆಲ್ಕೋಹಾಲ್ದು, ಅದರಿಂದ ಬೇರೆ ಯಾವುದೂ ಉಪಯೋಗ ಇರಲ್ಲ. ಇಟ್ ಈಸ್ ಓನ್ಲಿ ಅಫೆಕ್ಟಿಂಗ್ ಆ್ಯಂಡ್ ಡೆಸ್ಟ್ರಾಯಿಂಗ್ ದ ಲಿವರ್. ಸೊ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಇನ್ಫೆಕ್ಷನ್ ತಡೆಯಲ್ಲ. ಆ ಸ್ಪಿರಿಟ್ ಅಥವಾ ಆಲ್ಕೋಹಾಲ್ ಅಥವಾ ಸ್ಪಿರಿಟ್ ಅಂತ ಏನು ಕರಿತೀವಿ, ಅದು ಒಳಗಡೆ ಹಾಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅದನ್ನ ಕೈ ತೊಳೆಯೋದಕ್ಕೆ ಉಪಯೋಗಿಸ್ಬೇಕು. ಬಟ್ ಅದರದೇ ಆದ ನಿರ್ದಿಷ್ಟ ಕಾನ್ಸಂಟ್ರೇಷನ್ ಇರುವಂಥದ್ದನ್ನ ನೋಡಿ ಅದು ಯಾವ ಪರ್ಪಸ್ಗೆ ರೆಡಿ ಆಗಿದೆ ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳ್ತೀರಾ? ಓಕೆ. ಈಗ ಕೋವಿಡ್ ಇನ್ಫೆಕ್ಷನ್ ಎಲ್ಲ ಬಂದಾಗ ಅದು ತುಂಬ ಎಲ್ಲರಿಗೂ ಹರಡಿದ ನಂತರ ಕೊನೆಯಲ್ಲಿ ನಮಗೆ ವ್ಯಾಕ್ಸಿನ್ ಅನ್ನೋದು ಡೆವಲಪ್ ಆಗ್ತಾ ಹೋಯಿತು. ಸೊ ಕೋವಿಡ್ಗೆ ಒಂದು ಲಸಿಕೆ ಅಂತ ಬಂತು. ಅದು 3 ಸಲ ತಗೋಬೇಕು, ಬೂಸ್ಟರ್ ಡೋಸ್ ಅಂತ ಎಲ್ಲ ತುಂಬಾ ಬಂತು. ಈ HMPVಗೂ ಆ ಥರ ಏನಾದರೂ ಲಸಿಕೆ ಅನ್ನೋದು ಇದೆಯಾ ಅಥವಾ ತಗೊಳ್ಳೋದು ಅವಶ್ಯಕತೆ ಇದೆಯಾ? ಹೇಗೆ ಅದು? ಈಗ ಸದ್ಯಕ್ಕೆ ಯಾವುದೂ ಲಸಿಕೆ ಇಲ್ಲ HMPVಗೆ. ಇಲ್ಲ, ರಿಸರ್ಚ್ ನಡೀತಾ ಇದೆ, ಮುಂದಕ್ಕೆ ಬರ್ಬೋದು, ಆವಾಗ ಮಾಹಿತಿ ಕೊಡ್ತೀವಿ. ನಿಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಇಷ್ಟೊತ್ತು ಕಾಲ ಕಳೆದು ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟರ್ ಸಂದೀಪ್. ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶಿಲ್ಪಾ ಆ್ಯಂಡ್ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಕೇಳಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಸಂದೀಪ್ ಅವರು ನಮ್ಮ ಜೊತೆ ಇದ್ದು HMPV ವೈರಸ್ ಇನ್ಫೆಕ್ಷನ್ ಬಗ್ಗೆ ತುಂಬ ಮಾಹಿತಿ ಹಂಚಿಕೊಂಡ್ರು. ಹೇಗೆ ಬರುತ್ತೆ, ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಇದು ಹೊಸದಾಗೇನು ಹುಟ್ಕೊಂಡಿಲ್ಲ, ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಮತ್ತು ಇದು ಪ್ರಿವೆನ್ಷನ್ ಅಂದರೆ ಹೇಗೆ ತಡೆಗಟ್ಬೋದು ಅನ್ನೋದಕ್ಕೆ ನಾವು ಕೈ ಅಡ್ಡ ಇಟ್ಕೊಂಡು ಕೆಮ್ಮೋದು ಅಥವಾ ನೆಗಡಿ ಬಂದಾಗ ಕೈ ಅಡ್ಡ ಇಟ್ಕೊಳ್ಳೋದು, ಅದರಲ್ಲಿ ಎಸ್ಪೆಷಲಿ ನಮ್ಮ ಮೊಣಕೈ ಅಡ್ಡ ಇಟ್ಕೊಂಡು ಕೆಮ್ಮೋದು ಅಥವಾ ನೆಗಡಿ ಮಾಡೋದ್ರಿಂದ ಇದು ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಕಡಿಮೆ. ಅದು ಹೇಗೆ, ಇಲ್ಲಿ ಇನ್ಫೆಕ್ಷನ್ ಆದಾಗ ನಾವು ಯೂಶಲಿ ಮುಟ್ಟೋದು ಈ ಭಾಗದ ನಮ್ಮ ಕೈಯಿಂದ. ಸೊ ನಾವು ಎಲ್ಲೆಲ್ಲಿ ಮುಟ್ತೀವಿ ಅಲ್ಲಿ ಇನ್ಫೆಕ್ಷನ್ ಹರಡೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟನ್ನ ಪಾಲಿಸ್ಕೊಂಡು, ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆಲ್ಲನೂ ಪಾಲಿಸ್ಕೊಂಡು ಹೋದರೆ HMPV ಇನ್ಫೆಕ್ಷನ್ ನಮಗೆ ತಗಲಿದ್ರು ಕೂಡ ಅದು ಬೇರೆಯವರಿಗೆ ಅಷ್ಟು ಸುಲಭವಾಗಿ ಹರಡೋದಿಲ್ಲ. ಮತ್ತು ಇನ್ಫೆಕ್ಷನ್ ಯಾರಾದರೂ ತಗಲಿದಾಗ ಆದಷ್ಟು ಅವರು ಜನಸಂಪರ್ಕನ ಕಡಿತಗೊಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇಷ್ಟನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಯಾವ ಇನ್ಫೆಕ್ಷನ್ಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಯ್ನ್ ಇವತ್ತಿನ ನಮ್ಮ ಇನ್ಫಾರ್ಮೇಷನ್ನಲ್ಲಿ ನೀವು ತೆಗೆದುಕೊಳ್ಬೇಕಾಗಿದ್ದ ಅಂಶ ಏನಂದರೆ, ಯಾವತ್ತು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಇನ್ಫೆಕ್ಷನ್ ಬರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ, ಟ್ರೀಟ್ಮೆಂಟ್ ತಗೊಳ್ಳಿ. ಎಲ್ಲೋ ಯಾವುದೋ ರೀಲ್ಸ್ ಎಲ್ಲೋ ಯಾವುದೋ ಇನ್ಯಾವುದೋ ಒಂದು ಸರಿ ಇಲ್ಲದ ಯಾವುದೋ ವಿಡಿಯೋದಲ್ಲಿ ಅಥವಾ ಯಾವುದೋ ನ್ಯೂಸ್ ಓದಿ ಅಥವಾ ಇನ್ನೊಬ್ರು ಹೇಳೋದನ್ನ ಕೇಳಿ ಇನ್ಫೆಕ್ಷನ್ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ನಿಮಗೆ ಡೌಟ್ ಇದ್ದಾಗ ಎಕ್ಸ್ಪರ್ಟ್ಸ್ ಅಂದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ಸ್ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಥವಾ ಇದರಿಂದ ಹೇಗೆ ಆಚೆ ಬರ್ಬೋದು ಅನ್ನೋದನ್ನ ನಿಮಗೆ ಖಂಡಿತ ತಿಳಿಸಿ ಹೇಳ್ತಾರೆ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅಥವಾ ಈ ವಿಡಿಯೋ ಇನ್ನೊಬ್ಬರಿಗೆ, ನಿಮ್ಮ ಆತ್ಮೀಯರಿಗೆ ಹಂಚ್ಕೊಳ್ಬೇಕು ಅಂದಾಗ ಶೇರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಇಷ್ಟು ನಾವು ತಿಳಿಸಿದ ಮಾಹಿತಿನಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಡೌಟ್ ಅಂತ ಅನ್ನಿಸ್ತಾ ಇದೆ, ಅಥವಾ ಏನೋ ಪ್ರಶ್ನೆ ಕಾಡ್ತಾ ಇದೆ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಡೌಟ್ನ ಅಥವಾ ಪ್ರಶ್ನೆನ ಹಾಕಬಹುದು. ಈ ಎಲ್ಲ ಮಾಹಿತಿಗಳು ಹೀಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಚಾನಲ್ನಲ್ಲಿ. ಸೊ ಈ ಎಲ್ಲ ಮಾಹಿತಿಗಳ ಬಗ್ಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ BGS ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.